ಬೆಂಗಳೂರಲ್ಲಿ ಕಂಟ್ರೋಲ್ ಆಗ್ತಾ ಇಲ್ಲ ಡ್ರಗ್ಸ್ ಮಾಫಿಯಾ 55.8 ಕೋಟಿ ಮೌಲ್ಯದ ಒಟ್ಟು 200 ಕೆಜಿ ಡ್ರಗ್ಸ್ ಅನ್ನ ಸೀಸ್ ಮಾಡಲಾಗಿದೆ. ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಡ್ರಗ್ಸ್ ಹಾವಳಿ ಮಿತಿ ಮೀರಿದೆ. 55.8 ಕೋಟಿ ಮೌಲ್ಯದ ಒಟ್ಟು 200 ಕೆಜಿ ಡ್ರಗ್ಸ್ ಅನ್ನ ಬೆಂಗಳೂರಿನ ವಿವಿಧ ಕಡೆಗಳಿಂದ ವಶಕ್ಕೆ ಪಡೆಯಲಾಗಿದೆ. ಅಮೃತಹಳ್ಳಿ, ಗಿರಿನಗರ, ಯಶವಂತಪುರ, ಯಲಹಂಕ, ಹೆಬ್ಬಾಳ, ನಂದಿನಿ ಲೇಔಟ್, ಕಾಡುಗೋಡಿ, ಮಲ್ಲೇಶ್ವರಂ, ಗೋವಿಂದಪುರ, ಬಾಗಲೂರು, ಮಹದೇವಪುರ, ಮಹಾಲಕ್ಷ್ಮಿ ಲೇಔಟ್, ಬೇಗೂರು, ಕೊತ್ತನೂರು, ಹೀಗೆ ಬೆಂಗಳೂರಿನ ಯಾವ ಸ್ಥಳ ಇಲ್ಲ ಅಂತ ಕೇಳಬೇಕು. ಎಲ್ಲಾ ಕಡೆಯಲ್ಲೂ ಕೂಡ ಡ್ರಗ್ಸ್ ಹಾವಳಿ ಮಿತಿ ಮೀರಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ 8 ವಿದೇಶಿಯರು ಸೇರಿದಂತೆ 39 ಜನರನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಿದ್ದಾರೆ. 17 ಲಕ್ಷ ನಗದು, 22 ಮೊಬೈಲ್ ಅನ್ನ ಈಗ ಸೀಸ್ ಮಾಡಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳು, ಸ್ಥಳೀಯರಿಗೆ ಡ್ರಗ್ಸ್ ಅನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಅಂತಹ ಡ್ರಗ್ಸ್ ಮಾರಾಟ ಜಾಲವನ್ನ ಪತ್ತೆ ಹಚ್ಚಿದ್ದಾರೆ. 8 ವಿದೇಶಿಯರು ಸೇರಿದಂತೆ 39 ಜನರನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಮೃತಹಳ್ಳಿಯಲ್ಲೇ 28.8 ಕೋಟಿ ಮೌಲ್ಯದ MDMA ಸಿಕ್ಕಿದೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ದೆಹಲಿ, ನೈಜೀರಿಯಾ ಮೂಲದ 2 ಬಂಧನಕ್ಕೆ ಒಳಪಡಿಸಲಾಗಿದೆ. ಇದು ಕೇವಲ 10 ದಿನಗಳಲ್ಲಿ ಈಗ 55.8 ಕೋಟಿ ಡ್ರಗ್ಸ್ ಅನ್ನ ಸೀಸ್ ಮಾಡಿಕೊಂಡಿರೋದು. ಹಾಗಾದ್ರೆ ಎಲ್ಲೆಲ್ಲಿ ಇನ್ನೂ ಕೂಡ ಎಷ್ಟಿದೆಯೋ, ಯಾವ ರೀತಿಯಾಗಿ ಈಗ ಇಷ್ಟೆಲ್ಲ ಮಾದಕ ವಸ್ತು ಮುಕ್ತ ರಾಜ್ಯ ಆಗಬೇಕು ಅಂತ ಹೇಳಿ ಎಷ್ಟೇ ಅಭಿಯಾನ ಮಾಡಿದ್ರು ಕೂಡ ಯಾಕೋ ಈ ಒಂದು ಡ್ರಗ್ಸ್ ಜಾಲ ಹಬ್ಬೋದು ನಿಲ್ಲಿಸೋದಕ್ಕೆ ಆಗ್ತಾ ಇಲ್ವಾ ಅನ್ನುವ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕ್ತಾ ಇದೆ. ಮತ್ತೆ ಮತ್ತೆ ಅದರಲ್ಲೂ ಕೂಡ ಯುವ ಜನತೆ ಈ ರೀತಿಯಾಗಿ ಡ್ರಗ್ಸ್ನ ಮೊರೆ ಹೋಗ್ತಾ ಇರುವಂಥದ್ದು, ಈ ನಶೆಗೆ ಬೀಳ್ತಾ ಇರುವಂಥದ್ದು ಸಾಕಷ್ಟು ಆತಂಕಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸಾಕಷ್ಟು ಕ್ಯಾಂಪೇನ್ ಮಾಡಿದ್ರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟೇ ಒಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕು ಅನ್ಕೊಂಡ್ರು ಕೂಡ ಆಗ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಸಾಕಷ್ಟು ರೀತಿಯ ಕ್ಯಾಂಪೇನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಜೊತೆಗೆ ಸಾಕಷ್ಟು ರೀತಿಯ ಕಠಿಣ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಇಂತಹವರ ವಿರುದ್ಧ. ಆದ್ರೂ ಕೂಡ ಮತ್ತೆ ಮತ್ತೆ ಡ್ರಗ್ಸ್ ನ ಜಾಲ ಕಂಟಿನ್ಯೂ ಆಗ್ತಾ ಇರೋದು, ಹಬ್ತಾ ಇರುವಂತದ್ದು. ಸೊ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಂತಹ ಜಾಲಗಳನ್ನು ಪತ್ತೆ ಹಚ್ಚುವ ಕಾರ್ಯ ಯಾವ ರೀತಿಯಾಗಿ ನಡೆದಿದೆ, ಈಗ ಆಗಿರುವಂತಹ ಈ ಒಂದು ಪತ್ತೆ ಹಚ್ಚುವ ಕಾರ್ಯ ಸಕ್ಸಸ್ ಬಗ್ಗೆ ಹೇಳೋದಾದ್ರೆ? ನವಿತಾ, ಏನು ಬೆಂಗಳೂರಿನಲ್ಲಿ ಡ್ರಗ್ಸ್ ಹಾವಳಿಯನ್ನ ತಡೆಗಟ್ಟಬೇಕು ಅಂತೇಳಿ ಪೊಲೀಸರು ಪ್ರತಿನಿತ್ಯ ಕಾರ್ಯಾಚರಣೆಯನ್ನ ಮಾಡ್ತಾ ಇರ್ತಾರೆ. ಆದರೆ ಇತ್ತೀಚೆಗೆ ಕಳೆದ 10 ದಿನಗಳಿಂದ ಒಂದು ವಿಶೇಷ ಡ್ರೈವ್ ಅನ್ನು ಕೂಡ ಬೆಂಗಳೂರು ಪೊಲೀಸರು ಹಮ್ಮಿಕೊಂಡಿದ್ರು. ಆ ಸಲುವಾಗಿ ಏನು ಕಳೆದ 10 ದಿನಗಳಿಂದ ಸುಮಾರು 55 ಕೋಟಿ ಮೌಲ್ಯದ ಒಂದು ಡ್ರಗ್ಸ್ ಅನ್ನು ಕೂಡ ಈಗ ಬೆಂಗಳೂರಿನಲ್ಲಿ ಜಪ್ತಿ ಕೂಡ ಮಾಡಿದ್ದಾರೆ. ಸುಮಾರು 200 ಕೆಜಿ ಮೊತ್ತದ ಈ ಒಂದು ಡ್ರಗ್ಸ್ ಕೂಡ ಇದಾಗಿರೋದ್ರಿಂದ ಈಗಾಗಲೇ ಪೊಲೀಸರು ಸುಮಾರು 39 ಜನರನ್ನ ಅರೆಸ್ಟ್ ಕೂಡ ಮಾಡಿರೋದು. ಏನು ಬೆಂಗಳೂರು ನಗರದಾದ್ಯಂತ CCB ಹಾಗೂ 16 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕಾರ್ಯಾಚರಣೆಯನ್ನ ಬೆಂಗಳೂರು ಪೊಲೀಸರು ಹಮ್ಮಿಕೊಂಡಿರುವುದು. ಅದರಲ್ಲಿ ಪ್ರಮುಖವಾಗಿ ಏನು ಅಮೃತಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ 28 ಕೆಜಿ ಮೌಲ್ಯದ ಒಂದು ಡ್ರಗ್ಸ್ ಕೂಡ ಸಿಗುತ್ತೆ. ಈ ಒಂದು ಜಾಲವನ್ನ ಬೆನ್ನತ್ತಿ ಪೊಲೀಸರು ತನಿಖೆ ಮಾಡಿದಾಗ ದೆಹಲಿ ಮೂಲದ ಆರೋಪಿಗಳಿಂದ ಬೆಂಗಳೂರಿಗೆ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇತ್ತು ಅನ್ನೋ ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ಏನು ದೆಹಲಿಯಿಂದ ಕೆಲವು ನೈಜೀರಿಯಾ ಪ್ರಜೆಗಳೇನಿದ್ರೆ ಅವರು ಅಲ್ಲಿ ಡ್ರಗ್ಸ್ ಅನ್ನ ತಯಾರಿ ಮಾಡಿ ನಂತರ ಅದನ್ನ ಬೆಂಗಳೂರಿಗೆ ಸರಬರಾಜು ಮಾಡ್ತಾ ಇರ್ತಾರೆ. ನಂತರ ಇಲ್ಲಿ ಬೆಂಗಳೂರಿನಲ್ಲಿ ಸಬ್ ಪೆಡ್ಲರ್ ಮತ್ತೆ ಪೆಡ್ಲರ್ಗಳ ಮುಖಾಂತರವಾಗಿ ಅದನ್ನ ವಿದ್ಯಾರ್ಥಿಗಳು ಮತ್ತೆ ಟೆಕ್ಕಿಗಳಿಗೆ ಒಂದು ಮಾರಾಟ ಮಾಡುವಂತ ಕೆಲಸ ಕೂಡ ಇಲ್ಲಿ ಆಗ್ತಾ ಇತ್ತು. ಈ ಬಗ್ಗೆ ಪೊಲೀಸರು ಕೂಡ ಖಚಿತ ಮಾಹಿತಿಯನ್ನ ಆಧರಿಸಿ ಒಂದು ಡ್ರೈವ್ ಅನ್ನು ಕೂಡ ಹಮ್ಮಿಕೊಂಡಿದ್ರು. ಏನು ರೈಸ್ ಮತ್ತೆ ಬೇಡ ಬ್ರೋ ಅಂತೇಳಿ ಅಭಿಯಾನವನ್ನು ಕೂಡ ಪೊಲೀಸರು ಹಮ್ಮಿಕೊಂಡಿರ್ತಾರೆ. ಈ ಒಂದು ಅಭಿಯಾನದ ಸಲುವಾಗಿ ಕಳೆದ 10 ದಿನಗಳಿಂದ ಈ ಒಂದು ಕಾರ್ಯಾಚರಣೆ ಕೂಡ ಆಗಿರೋದು. ಒಟ್ಟು 55 ಕೋಟಿ ಮೊತ್ತ ಅಂದ್ರೆ ದೊಡ್ಡ ಪ್ರಮಾಣದ ಒಂದು ಡ್ರಗ್ಸ್ ಅನ್ನ ಈಗ ಬೆಂಗಳೂರು ಪೊಲೀಸರು ಕೂಡ ಒಂದು ಪತ್ತೆ ಮಾಡಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನವಿತಾ, ಹಾಗೆ ಸಂಪರ್ಕದಲ್ಲಿ ಮುನಿರಾಜು.